ಆಯ್ತು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಪುರಾತನ ಧರ್ಮ ಕಿ, ಸನಾತನ ಧರ್ಮ ಕಿ, ಜೈ ಶಿವಾಜಿ, ಜೈ ಭವಾನಿ ಅಂತ ಕೆಲವು ಗೊತ್ತಿದೆ. ಜೈ ಶಿವಾಜಿ, ಜೈ ಶಿವಾಜಿ ಕಿ, ಹರ 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 ಹರ. ನಿಜಕ್ಕೂ ಒಂದು ದುರ್ದಿನ. ನನ್ನ ಭಾರತ ಮಾತೆಯ ಕೊರಳಿಗೆ ಕೈ ಹಾಕಿದ್ದಾರೆ ಮತ್ತೆ ಆ ದುರುಳರು. 1947ರಿಂದ ನನ್ನ ಭಾರತ ಪ್ರಗತಿ ಪಥದಲ್ಲಿ ನಡೀತಾ ಇರೋದನ್ನ ಸಹಿಸಕ್ಕಾಗಿರುವಂತಹ ಅಸೂಯಾಪರರು ಇಡೀ ಪ್ರಪಂಚಕ್ಕೆ ರಾಕ್ಷಸ ರೂಪದಲ್ಲಿ ಹುಟ್ಟಿರತಕ್ಕಂತಹ ಪಾಕಿಸ್ತಾನಿಗಳು ಮತ್ತೆ ನನ್ನ ತಾಯಿಯ ಸೆರಗಿಗೆ ಕೈ ಹಾಕಿದ್ದಾರೆ. ನನ್ನ ತಾಯಿಯ ಕೊರಳನ್ನ ಕತ್ತರಿಸಲು ಬಂದಿದ್ದಾರೆ. ನನ್ನ ತಾಯಿಯ ಮಕ್ಕಳನ್ನ ನಿನ್ನ ಧರ್ಮ ಯಾವುದು, ನಿನ್ನ ಧರ್ಮ ಯಾವುದು ಅಂತ ಹೇಳಿ ಮತ್ತೆ ಆ ಕಂದಮ್ಮಗಳನ್ನ ಕೊಲ್ಲುವಂತ ಪ್ರಯತ್ನ ಮಾಡಿದ್ದಾರೆ. ಇವತ್ತು 28 ಜನ ಅಮಾಯಕ ಪ್ರಜೆಗಳನ್ನ ದೇಶದ ಪ್ರತಿ ರಾಜ್ಯದ ಎಲ್ಲ ಪುರುಷರನ್ನ ಹೆಕ್ಕಿ ಆ ದುರುಳರು ಇವತ್ತು ಕೊಂದಿದ್ದಾರೆ. ಭಾರತ ಮಾತೆಯ ಆ ವೀರಪುತ್ರರಿಗೆ ನಾವೆಲ್ಲರೂ ಒಂದು ಕ್ಷಣದ ಮೌನವನ್ನ ಆಚರಿಸಿದ ನಂತರ ಇವತ್ತು ಏನು ನಾವು ಈ ಮೊಂಬತ್ತಿ ಹಚ್ಚಿದೀವಿ, ಮೊಂಬತ್ತಿ ದೀಪ ಏನಿದೆ ಅವರ ಜೀವದ ಸಂಕೇತ. ಇದು ಅವರ ದೇಹಗಳನ್ನ ಅವರ ಆತ್ಮ ತೊರೆದಿರಬಹುದಷ್ಟೇ. ನಾವೆಲ್ಲ ಬದುಕಿರೋವರೆಗೂ, ನಮ್ಮ ಪೀಳಿಗೆ ಇರೋವರೆಗೂ 22ನೇ ತಾರೀಕಿನಿಂದ ಆದಂತಹ ಈ ಒಂದು ದುರ್ಘಟನೆಯನ್ನ, ಆ ಮಹಾ ಚೈತನ್ಯಗಳನ್ನ, ಬಲಿದಾನವನ್ನ ನಾವು ಇಡೀ ಪೀಳಿಗೆ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಈ ದಿನ ಏನು ನಾವು ಇವತ್ತು ಮೊಂಬತ್ತಿ ಹಚ್ಚಿದೀವಿ, ಇದು ಅವರ ಆತ್ಮದ ಸಂಕೇತ. ಆ ಮೊಂಬತ್ತಿಗಳು ಹುರಿದ ಹಾಗೇನೆ ಅವರ ಆತ್ಮಗಳು ಸಹ ದೇವರ ಪಾದ ಸೇರಲಿ, ಅವರಿಗೆಲ್ಲ ಮೋಕ್ಷ ಸಿಗಲಿ. ಯಾವುದೇ ವೀರ ಸೈನಿಕನ ಮರಣಕ್ಕಿಂತ ಕಡಿಮೆ ಏನಲ್ಲ ಇವರ ಮರಣ. ಈ ದಿನ ನನ್ನ ಭಾರತದ ಮೇಲೆ ದಾಳಿ ಮಾಡಿರೋದ್ರ ಜೊತೆಗೆ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು ಒಂದು ವಿಷಯ ಇದೆ. ನಿಜಕ್ಕೂ ನನಗೊಂದು ಬೇಸರದ ಸಂಗತಿ ಆಯ್ತು. ಭಾರತ ನನ್ನ ತಾಯಿ ಅಂತ ಹೇಳ್ತೀವಿ, ವಾಟ್ಸಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಒಬ್ಬರಿಗೊಬ್ರು ಫಾರ್ವರ್ಡ್ ಮಾಡಕ್ ರೆಡಿ ಇರ್ತೀವಿ. ಈ ದಿನ ನಮ್ಮ ಅಣ್ಣ ತಮ್ಮಂತರು ತೀರೋಗಿದ್ದಾರೆ. ಅವರ ಪರವಾಗಿ ಒಂದು ಮೌನವಾದ ಒಂದು ಆಚರಣೆ ಮಾಡೋಣ ಬನ್ನಿ ಅಂತಂದ್ರೆ ನನ್ನ ಕಲ್ಪನೆ ಇದ್ದಿದ್ದು ಇಡೀ ನನ್ನ ಚಿಕ್ಕಬಳ್ಳಾಪುರದ ಪ್ರತಿ ಮನೆಗೆ ಅಟ್ಲೀಸ್ಟ್ ಒಬ್ಬರು ಬರ್ತಾರೆ ಅಂತ. ಇದು ನಮ್ಮ ಜವಾಬ್ದಾರಿ ಅಲ್ವಾ? ಇದು ನಮ್ಮ ಬದ್ಧತೆ ಅಲ್ವಾ? ಹೆಣ್ಣು ಮಕ್ಕಳನ್ನು ನೋಡಿ, ಇಂತಹ ಹೆಣ್ಣು ಮಕ್ಕಳು ಇವತ್ತು ಬಂದು ಇಂತಹ ಒಂದು ಕಾರ್ಯಕ್ರಮದ ಮುಂದಾಳತ್ವ ವಹಿಸಿದ್ದಾರೆ. ಎಷ್ಟೋ ಜನ ನೀವು ಮನೆಗಳಲ್ಲಿ ಕೂತ್ಕೊಂಡು ನಿಮ್ಮ ಒಂದು ದೈನಂದಿನ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದೀರಾ. ನಿಮ್ಮಂತವರಿಂದಲೇ ಈ ದಿನ ಸಹ ನಮ್ಮ ಆಂತರಿಕ ಒಂದು ಶಕ್ತಿ ಏನಿದೆ ಇವತ್ತು ಕಡಿಮೆ ಆಗ್ತಿದೆ. ನೀವೆಲ್ಲರೂ ಇಂತಹ ಸಮಯದಲ್ಲಿ ಬಂದಿಲ್ಲ ಅಂದ್ರೆ ಇನ್ಯಾವ ಸಮಯದಲ್ಲಿ ತಾವು ಬರ್ತೀರಾ? ಯಾವಾಗ ನೀವೆಲ್ಲ ಜೊತೆಯಾಗಿ ನಿಂತ್ಕೊಂತೀರಾ? ನಿಮ್ಮ ಮನೆಗಳಲ್ಲಿ, ನಮ್ಮ ಮನೆಗಳಲ್ಲಿ ಪ್ರಾಣ ಹೋಗಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗದ? ನಿಮ್ಮಂತವರೇ ಪ್ರವಾಸ ಹೋಗಿದ್ದಾಗ ಅಲ್ಲಿ ಪ್ರಾಣ ತೆಗೆಯುವಂತ ಕೆಲಸ ಆಗಿದೆ. ಇಡೀ ದೇಶನ ಒಗ್ಗಟ್ಟಾಗಿ ನಿಂತ್ಕೊಂಡು ಪಾಕಿಸ್ತಾನಕ್ಕೆ ನಾವು ಏನು ಅಂತ ತೋರಿಸುವಂತ ಸಮಯ ಬಂದಿದೆ. ಅವರು ತುಂಬಾ ಟ್ಯಾಕ್ಟ್ಫುಲ್ ಆಗಿ ಕೆಲಸ ಮಾಡಿದ್ದಾರೆ. ನಾವು ಅದನ್ನ ಅರ್ಥ ಮಾಡ್ಕೊಂತ ಇಲ್ಲ. ಮತ್ತೆ ನಮ್ಮಲ್ಲಿ ಆಂತರಿಕ ಜಗಳವನ್ನ ತಂದಿಡುವಂತಹ ತುಂಬಾ ಏನು ಒಂದು ನರಿ ಬುದ್ಧಿಯನ್ನ ಅವರು ಪ್ರದರ್ಶನ ಮಾಡಿದ್ದಾರೆ. ಬೇಕಂತ ಅವರು ಹೋಗಿ ಭಾರತೀಯನನ್ನ ಹುಡುಕಿಲ್ಲ. ನೀನು ಹಿಂದೂನ
ನೀನು ಹಿಂದೂನ ಅಂತ ನೋಡಿ ನೋಡಿ ಹೊಡೆದಿದ್ದಾರೆ. ಏನವರ ಉದ್ದೇಶ? ಅವರಿಗೆ ಗೊತ್ತು ಭಾರತ ಮಾತೆ ಎಲ್ಲರನ್ನೂ ಸೇರಿಸಿಕೊಂಡು ತಾಯಿಯಂತೆ ವರ್ತಿಸ್ತಾ ಇದೆ, ಎಲ್ಲ ಧರ್ಮಗಳನ್ನ ತಾನು ಕೂಡಿಸ್ಕೊಂಡಿದೆ. ಆದರೆ ನಾವು ಮಾಡೋ ಈ ಕೃತ್ಯ ಭಾರತದಲ್ಲಿ ಆಂತರಿಕ ಯುದ್ಧ ಆಗುತ್ತೆ, ಬೇರೆ ಬೇರೆ ಧರ್ಮಗಳ ಮಧ್ಯೆ ನಾವು ತಂದಾಕುವಂತ ಕೆಲಸ ಯಶಸ್ವಿಯಾಗಿ ಮಾಡಬಹುದು ಅಂತ ಇವತ್ತು ಮಾಡಿದ್ದಾರೆ. ಆದ್ರೆ ನಾನು ಹೇಳೋದು ನೋಡಿ, ನಮ್ಮ ಜೊತೆ ಮುಸ್ಲಿಂ ಬಾಂಧವರು ಕೂಡ ಇವತ್ತು ಸೇರ್ಕೊಂಡಿದ್ದಾರೆ ನಮ್ಮ ಜೊತೆ. ನಾವೆಲ್ಲರಿಗೂ ಒಂದು ಸಂದೇಶ ಕೊಡ್ತಾ ಇದ್ದೀವಿ. ಹಿಂದೂ ಅಂದ್ರೆ ನನಗೆ ಹೆಮ್ಮೆ ಇದೆ, ಹಿಂದೂ ಅಂದ್ರೆ ನನಗೆ ನಿಜವಾಗ್ಲೂ ಗೌರವ ಇದೆ. ಹಿಂದೂ ಅಂದ್ರೆ ನಿಮ್ಮ ರೀತಿ ನಾಯಿಗಳಲ್ಲರೋ ಪಾಕಿಸ್ತಾನಿಗಳಲ್ಲ, ಎಲ್ಲರನ್ನೂ ಸೇರಿಸ್ಕೊಂಡು ಎಲ್ಲರನ್ನೂ ನಾವು ಕಟ್ಟಿ ದೇಶವನ್ನ ಕಟ್ಟುವಂತ ಕೆಲಸ ಮಾಡುವಂತಹ ರಕ್ತ ಹೊಂದಿರುವಂತವರು ನಾವು ಹಿಂದೂಗಳು. ಎಲ್ಲರಿಗೂ ಜಾಗ ಕೊಡುವಂತಹ, ಎಲ್ಲರಿಗೂ ಅನ್ನ ಕೊಡುವಂತಹ, ಎಲ್ಲರಿಗೂ ಪ್ರೀತಿ ಕೊಡುವಂತಹ ರಕ್ತಗಳು ನಮ್ಮ ಹಿಂದೂಗಳದು. ಅಂತಹ ಭಾರತ ಮಾತೆಯ ಪುತ್ರರು ನಾವೆಲ್ಲ. ನಿಮ್ಮಂತಹ ಪಾಕಿಸ್ತಾನಿಗಳಿಗೆ ನನ್ನ ಪ್ರಧಾನಿ ನರೇಂದ್ರ ಮೋದಿಯವರು, ನನ್ನ ದೇಶದ ಗಂಡಸು ಇವತ್ತು ಹೇಳ್ತಾ ಇದ್ದೀನಿ, ಆವತ್ತು ಪುಲ್ವಾಮಾದಲ್ಲಿ 11 ದಿವಸ ಆಗಕ್ಕೆ ಮೊದಲೇ ಏನು ಅವತ್ತು ಅವರ ಮನೆಯೊಳಗೆ ನುಗ್ಗಿ ಹೊಡೆದ ಗಂಡಸು ನಮ್ಮ ಗಂಡಸು ಈ 11 ದಿವಸ ಆಗೋಷ್ಟರಲ್ಲಿ ಮತ್ತೆ ಅವ್ರ ಮನೆಯೊಳಗೆ ನುಗ್ಗಿ ಹೊಡಿತಾರೆ. ಅಂತಹ ಒಂದು ದಿನಕ್ಕೆ